ತಾವು ತರ್ಕವ್ಯಾಕರಣವನ್ನು ಓದಿದಂತಹ ಸ್ವಚ್ಛವಾದ ನುಡಿಗಳು ಹೀಗತ್ತವದವು. ಭೋಜನಾಲಯಕ್ಕಾಗಮಿಸಿದವ ಬಳಿ ಬಳಿರೇ ಬಳಿ ಬಳಿರೇ ಬಳಿದಾರದೆ ನಿರ್ವಿದ್ಯೆಗಳು ಬಲ್ಲಿದನಾದ ಕಟಕಾಚಾರ ನಮ್ಮ ದೃಢಲಂ ಜಯಿಸಿದನು. ಉಕ್ಕಡಿಸುತ್ತ ಬರುವವನ ಅವನಿದ್ದರವನ ಮುಂಬಾಯಿ ಕರತವನ್ನು ಹೊಡೆಯಲಾಯಿಸಾರದೆ. ಕಂಡವರ ಪಕ್ಷ ವಹಿಸಿ ನಿರ್ಲಕ್ಷ್ಯತನದಿಂದ ಕಾದಾಡುವಂತ ವಿಕ್ರಮಾನ್ವಿತನಾದ ಕರ್ಕಸಂಭವನೇ, ಸೇನಾಧ್ಯಕ್ಷನಾದ ಎನ್ನ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳಬೇಕೇ. ವಾಹನನ ಸೋದರಿಯ ಮಗನಾದ ಅಭಿಮಾನ್ಯುವನೆಂಬ ದತ್ತನು ಇಂದಿನ ಅವಧಿ ನಮ್ಮ ಬಲವೆಂಬ ಭಕ್ತಿಗಳ ಸಮೂಹಕ್ಕೆ ಗಿಡ ನರಗಿದಂತೆರಗಿ ಗುರುವಡಿಯನ್ನು ಒಡೆದು ಕಡೆಯಿದನು. ಚಡರ ದಾದಿಗಳನ್ನು ಹಿಡಿದು ಅಲ್ಲಾಡಿಸಿದನು. ಘೋರವಾದ ಸಿಂಹಧ್ವನಿಯನ್ನು ಮಾಡುತ್ತ ನಮ್ಮ ಬಲದೊಳಗೆ ಊರು ನುಂಗುವ ವಾರಿ ಎಂದ ಶತ್ರು ಶೇಷ ತಾಚಾರ ಮಾಡಿ ಬಲಿಯಂಬಿಟ್ಟರೆ ಅವು ನಮಗೆ ಸುಖವಲ್ಲವು. ಕರ್ಕಸಮಾದ ಎಷ್ಟು ಬಾಣಗಳ ಪ್ರಯೋಗಿಸಿದರೆ ಗಕ್ಕನೆ ಇಕ್ಕಡೆ ಮಾಡಿ ಮೇಲನಿಗೆ ಬರುವನು ಬಲಿರೇ. ಇದು ಎಂತ ಮಕ್ಕ ಮಾರಿಯೋ ನಾನರಿಯನು. ಗಾಂಭೀರನಾದ ಅಭಿಮಾನ್ಯವನೆಂಬ ಭಾಗದೊಳ್ಳಿಂದ ಯುದ್ಧ ಮಾಡಬೇಕಾದರೆ ರಂಭಾಪತಿ ದೇವತ ಕದಂಬಕ್ಕಾದರೂ ಸತ್ತವಾಗನು. ಆದ ಕಾರಣ ಅವನ ಕರ್ರಮಂಡಲದೊಳ ಮೆರೆಯುವ ಕೋದಂಡವನ್ನು ಮಾತ್ರ ಮುಂಭಾಗದೊಳ್ಳಿಂತ ಖಂಡಿಸಿದರೆ ಹಿಂಭಾಗದೊಳ್ಳಿಂತ ಯುದ್ಧಾರಂಭವನ್ನು ಮಾಡಬಹುದು. ಮುಂಭಾಗದೊಳ್ಳಿಂದು ಯುದ್ಧಾರಂಭವನ್ನು ಮಾಡಬಹುದು. ಜಾಗ್ರತೆಯಿಂದ ಅವನ ಹಿಂಭಾಗಕ್ಕೆ ಹೋಗುತ್ತಾನ. ಭುವನವನ್ನು ಮುಂಕೊಂಡು ಬಂದ ನಂಗಿದ ಮೇಲಿದ ಸರಂಗಲಮಂ ಧರಿಸಿ ಡಂಕಣಕ್ಕೆ ಅಧಿಕಾರಿಯಾದ ಕಾಲಕ್ಕಿಂದರನ ಪಾದ ಬಂಧದಕ್ಕೆ ಸ್ವಾಧೀನ ಪಡಿಸುವ ಭಯಂಕರನಾದ ವಿಕ್ರಮಾನ್ವಿತನಿಗಂತ ಮಾತನ್ನು ವೀರ ಕಂಕಣಮಂ ಕಟ್ಟಿರುವ ರೌದ್ರಾಂಜನಿಗೆ ಚಿಕ್ಕವನಾದ ಬಾಲಕನ ಮಿಕ್ಕಿದವನಂತಿಂದ ಕಕ್ಕಲಿದ್ದ ಮಾತುಗಳನ್ನು ಆಡುವುದಕ್ಕೆ ನೀನೇನು ಮಕ್ಕಳಿಂದ ಸೋಣಿಗಳು ರಣಧೀರರ ಮುಂಭಾಗದಲ್ಲಿ ಪ್ರಾಣವನ್ನಾದರೂ ಕೊಡುವ ಅವನು ಎತ್ತ ತಂದ ತಾಯಿಗಳನ್ನು ಎಡಕ್ಕೆ ಹೊಡೆದುಕೊಂಡಾರು ನೋಡ ಅದು ಕೂಸನ ಮಾತು ಕೊಡಿಸಬೇಕೆಂಬುದು ಅಭಿಮಾನ್ಯವನು ಸಾಮಾನ್ಯದವನೆಂದು ತಿಳಿದಿರುವೆಯೇನು? ನಾನೇನು ಸಾಮಾನ್ಯದವನೆಂದು ತಿಳಿದಿರುವೆಯೇನು? ಗುರುವಲ್ಲವನ ಸೈನ್ಯವೆಲ್ಲ ದಿಕ್ಬಲಾಯನ ಮಾಡಿ ಮಿಕ್ಕಿ ಮೀರಿ ನಿಂತಿರುವ ಚಿಕ್ಕವನಿಗೆ ತಕ್ಕ ಪ್ರಾಯಚಿತ್ತವನ್ನು ಮಾಡದಿದ್ದರೆ ಬಳಿದ ಅಯ್ಯೋ, ಸಂಗ್ರಾಮದಲ್ಲಿ ಅವನ ಮುಂಭಾಗದೊಳ್ಳಿಟ್ಟು ಯುದ್ಧ ಮಾಡುವುದು ಸಾಧ್ಯವಲ್ಲ. ನಾನೇ ಪರಾಕ್ರಮನಂದ ನಿನ್ನ ಗೌರವಂ ಕೊಚ್ಚಿಕೊಂಡರ ಬಳಿದ ಹಿಂದಕ್ಕೆ ಜಗದೇಕ ವೀರನಾದ ಶ್ರೀರಾಮಚಂದ್ರನ ವಾನರ ನಮ್ಮ ಬಲಶಾಲಿಯಾದ ವಾಲಿಯನ್ನು ಮರಿಯಲ್ಲಿ ನಿಂತು ಬಾಣ ಪ್ರಯೋಗವನ್ನು ಮಾಡ ಸಂಬಂಧವಿಲ್ಲವೇ? ಇದೇ ಪಾಂಡವರು ನಿನ್ನಿನ ಕಾಳಗದಲ್ಲಿ ಕಲಿಬೀಸುವ ಎದುರಿಗೆ ಚಿಕಂಡಿಯನ್ನು ತಂದು ನಿಲ್ಲಿಸಿ ಪಾರ್ಥನ ಬಾಣ ಪ್ರಯೋಗವನ್ನು ಮಾಡಿ ಜಯಪ್ರದ ಕೈಗೊಳ್ಳಲಿಲ್ಲವೇ? ಆದ ಕಾರಣ ರಾಜಕಾರಕ್ಕಾಗಿ ಮಾಡಿದ ಪಾಪ ನಮಗೇಗಾಗುವುದು? ರಾಜಕಾರಕ್ಕಾಗಿ ಮಾಡಿದ ಪಾಪ ನಮಗೇಗಾಗುವುದು? ರಾಜನ ಪ್ರಜಕ್ಕೆ ದೇವತೆ ಎಂಬಂತೆ ನೀನೇನು ರಾಜಧರ್ಮದ ನೀತಿ ಅರಿಯದವನೇ ಕರ್ಣ ಭುವನವನ್ನ ಅಯ್ಯೋ ನೋಡೋ
ನುಡಿಯನ್ನು ನಂಬಬೇಗನೆ. ಅದೇನು ಚೆನ್ನಾಗಿ ಹೇಳಾಯ್ತು ಆಚಾರ್ಯರೇ. ಜಂಬಾಲಿಯ ಪೌತ್ರ ನಂಬರನ ಗಂಭೀರನ ಮುಂಭಾಗಕ್ಕೆ ಹೋಗಿ ನಾನು ನಿಲ್ಲುವನು. ಕೋದಂಡವಿದ್ದದೊಳ್ಳಿ ಬಿಡಗಣ್ಣರಾದ ಕೃಪಾಚಾರ್ಯರನ್ನು ಮಾತ್ರ ಬಲಭಾಗದಲ್ಲಿ ನಿಲ್ಲಿಸುವೆನು. ಕ್ರೂರಮತಿಯುತನಾದ ಚೆಲ್ಲ ಭೂಬಾಲಕರನ್ನು ಎಡಭಾಗದಲ್ಲಿ ನಿಲ್ಲಿಸುವೆನು. ಅಪರಿಮಿತವಾದ ಅಭಿಮಾನ್ಯಗಳ ರೂಪಿಗೆ ನಿನ್ನ ರೂಪಮಂ ತೋರದೆ ಚಾಪಮಂ ಖಂಡಿಸಿದರೆ ಕುರುಭೂಪಜ ಉಳಿಯುವನ ರವಿನಂದನ ನಡಿ ನಡಿಯಿಂದ ಕೈ ಕೆಡ. ಅಯ್ಯೋ ಶಿವ ಶಿವ, ಇದೇನು ದುರ್ಭವ. ಅಂಧಕರ್ಣ ಸೂಚನ ಮಾತ್ರ ದ್ರೋಣನು ಎನ್ನನ್ನು ಎಂದ ಕಾರ್ಯಕ್ಕೆ ಗುರಿ ಮಾಡಿದನು. ಸೇನಾಧಿಪನಾದ ಕಟಕಾಚಾರ್ಯನು ಕೆಳಲರಿಯನು. ಎಷ್ಟು ಹೊಡೆದುಕೊಂಡರ ಬಲವೇನು? ಅಭಿಮಾನಿ ನಿಂಬಾಗಕ್ಕೆ ಬಾಗುವನು. ಸಾರಥಿ ವಿಚಕ್ಷಣಮತೆ ಚಂಡ ಪ್ರಚಂಡರಣ ದುರ್ದಂಡನ ಕರ ಪುಂಡರೀಕದೊಳು ಮೆರೆಯೋ ಪ್ರಚಂಡ ತರಮಾದ ಸರಾದಿಯಿಂದ ಗುರುಮಂಡಲೇಶನ ಬಲವಲ್ಲ ತಿಂಡಿ ಎಡಿದನು. ರಣಮಂಡಲ ವಿಸ್ತಾರವನ್ನು ನೋಡಿದ ಆ ಸಾರದ ವ್ಯಕ್ತ ಮಾಡಿದ ರಕ್ತದ ಮಡುವಿನ ತೇಲಾಡುವ ಡಿಂಬಗಳು, ಗುಣಿ ಕುಣಿದಾಡುವ ರುಂಡಗಳು, ಕರಚರಣಗಳಿಂದ ಮುರಿದು ಬಿದ್ದ ತುಂಡುಗಳು, ಬಂದಿಯಾಗಿ ಮಾಡುವ ಸುರಸೋಮನಗಳು ಸಾರಥೆ ಅಹಂಕಾರವು ಮುರಿದಾತ್ಮದ ಧೀರನೆಂಬ ನಾಮವನ್ನು ಸ್ಥಾಪಿಸುತ್ತದೆ. ತಾನು ಪಾರ್ಥ ಸಂಭವನೇ ಅಲ್ಲ. ಓಹೋ ಎಲ್ಲ ಸಾರಥಿ ಗೋಥ ನೋಡು. ದ್ರೋಣನು ಮತ್ತೊಮ್ಮೆ ಪಂಚಾಂಗ ಶ್ರವಣ ಮಾಡಲಿಕ್ಕೆ ಮತ್ತು ಬಂದಂತಾಯಿತು. ಹತ್ತಿರಕ್ಕೆ ಬರಲಿ, ಇವನಿಗೆ ಹತ್ತಿರೋಪಿ ಸಾಧ್ಯನ್ನು ಬಿಡಿಸಿ ಕಳಿಸುವರು. ಬಾಲಕನನ್ನು ಬಣ್ಣಿಸುವುದಕ್ಕೆ ಕೌರವನ ಬಲವನ್ನ ಹಾಳು ಮಾಡಿ ಗುರುತಿಯಲ್ಲೋ ಪಾರ್ಥ ಸಂಭವನೇ. ನಿನಗಿನ್ನು ಕಾಲ ಕೂಡಿ ಬಂದಿದ್ದು ನಿನ್ನ ಮಾತಾಪಿತರನ್ನ ಮನದೊಳ ಸ್ಮರಿಸಿಕೋ. ಇಟ್ಟಡವ ನಿನ್ನ ಬೆಂಕವನ್ನು ಮುರಿದು ಜನತಂಗುಲವನ್ನು ಕೊಂಕನ ಬರುವ ದಂಡ ಕಟಗವ ಬಿರ್ರನ ಬಿಡುವಂತೆ ನಿನ್ನ ಹೃದಯದೊಳಿರುವ ರುದ್ರಾತ್ರವನ್ನು ತೆಗೆದು ಬಿಡುವನ್ನು ನೋಡಬಾರ. ಓದಿಗೆ ಬಂದಿರುವುದು ನೋಡಿ ದ್ರೋಣ ಮತ್ತೊಮ್ಮೆ ಭೋಜನವನ್ನು ಮಾಡಿಕೊಂಡು ಬಂದಿರುವೆಯೋ ನಮ್ಮ ಮುಂದೆ ಕ್ಷಣ. ಬೆರಳುಗಳಿಂದ ಎಣಿಸಿ ಗುಣಿಸುವ ಗಣಿತ ಶಾಸ್ತ್ರವನ್ನು ತಂದಿರುವೆಯಾ? ಇಲ್ಲವೇ ಮತ್ತೊಮ್ಮೆ ಎನ್ನಡನೆ ಯುದ್ಧವನ್ನು ಮಾಡಬೇಕೆಂಬ ಅಪೇಕ್ಷೆಯಿಂದ ಚಂದ್ರಾತಾರ ಬಲಗಳನ್ನು ನೋಡಿಕೊಂಡು ಬಂದಿರುವಿರ ಆಚಾರವೇ? ಆಕಾಶವು ಒದರುವುದೇ ಏನಾದರೂ ಇಬ್ಬರಾಗಿ ನಿಲ್ಲುವುದೇ? ಯುದ್ಧ ಮಾತು ಭರೋಸ ಬದ್ಧನು ನಿನ್ನ ಮನಗರ್ಜನೆಗೆ ಮಾತ್ರ ಮೆದರಬಲ್ಲನೇನು? ಹೊಡೆದ ಮಾತಾಪಿತರ ಮನದೋ ಸ್ಮರಿಸಿಕೋ ಎಂದು ಕಡುಗಲಿಯ ಮುಂದೆ ಇಂಥ ಬಡ್ಡಿವಾರದ ನುಡಿಗಳಿಂದ ಏನು ಪ್ರಯೋಜನ? ಕಡಿಸಿ ಶೀಘ್ರವಾಗಿ ಎದಿಗೆ ನೇರಿಸಿ ಕಾಲದ ತಳಕ್ಕೆನ್ನುವ ಕೋಡ್ ಮಿಂಚಿನಂತೆ ಸಲ ಎಕ್ಕಳಮಾದ ಬಾಣದಿಂದ ನಿನ್ನ ಪಂಚಾಂಗವನ್ನು ನುಗ್ಗು ನುಗ್ಗು ಮಾಡದಿರ್ತಾರೆ. ಕಾಮನಂದ